ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಏಕವಚನದಲ್ಲಿಯೇ ಡಿ ಕೆ ಶಿವಕುಮಾರ್ ಕೂಡ ದಾಳಿ ನಡೆಸಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಕೇಂದ್ರದ ಮಂತ್ರಿಯ ವಿರುದ್ಧವಾಗಿ DCM ಗಣಿ ಬಾಂಬನ್ನು ಎಸೆದಿದ್ದಾರೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರೇ ನಿಮ್ಮದು ಗಣಿ ಕಥೆಗಳು ಬಿಚ್ಚಿಡ್ಲ ನಾನು ಅಂತ, ನಿಮ್ಮದೇನು ಗಣಿ ಕಥೆಗಳಿದೆಯಲ್ಲ ಇವತ್ತಿಗೇನೋ ಹಾಗೆ ಹೀಗೆ ಅಂತ ಬಹಳ ಜೋರಾಗಿ ಮಾತಾಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವರೇ, ನಿಮ್ಮದು ಗಣಿ ಕಥೆ ಬಿಚ್ಚಿಡ್ತೀನಿ ನೋಡಿ. ಲೋಕಾಯುಕ್ತಕ್ಕೆ ನಾನೀಗ ಗಣಿ ಕೇಸ್ ಕೊಟ್ಟರೆ ಏನ್ರಿ ಮಾಡ್ತೀರಾ ಕುಮಾರಸ್ವಾಮಿ ಅವರೇ ಅಂತ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಿಬಿಡಿ. ಏನೇನೋ ಮಾತಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ, ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದೀರಲ್ಲ, ಒಂದು ಪುಟದ ದಾಖಲೆ ನನ್ನ ವಿರುದ್ಧವಾಗಿ ನೀವು ಬಿಡುಗಡೆ ಮಾಡಿಬಿಡಿ ನೋಡೋಣ. ಮೊದಲು ನಂದು ಬಿಟ್ಬಿಡಪ್ಪ, ನಿನ್ನ ಸಹೋದರ ಇದ್ದಾನಲ್ಲ, ನಿನ್ನ ಬ್ರದರ್ ಲೆಕ್ಕ ಕೊಡಪ್ಪ ಫಸ್ಟು. ನಿನ್ನ ಬ್ರದರ್ ಲೆಕ್ಕ ಎಲ್ಲಿಟ್ಟಿದೆಯಾ ಲೆಕ್ಕ, ಬ್ರದರ್ ಲೆಕ್ಕ ಕೊಡು ನೀನು. ಇದರಲ್ಲೇನು ಮುಚ್ಚುಮರ ಇಲ್ಲಪ್ಪ, ಲೆಕ್ಕಾಚಾರ ಮಾತ್ರ ಆಚೆ ಬರಲಿ. ಇಲ್ಲ ನನ್ನ ಮೇಲೆ ಒಂದು ದಾಖಲೆ ಬಿಡುಗಡೆ ಮಾಡು, ಇಲ್ಲ ನಿನ್ನ ಗಣಿ ಕಥೆ ನಾನು ಬಿಚ್ಚಿಡ್ಲಾ, ಹೇಳ್ತೀಯ ಇಲ್ವಪ್ಪ ಕುಮಾರಸ್ವಾಮಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ. ಇಷ್ಟೇ ಅಲ್ಲ, ವಿಜೇಂದ್ರ ವಿರುದ್ಧವಾಗಿಯೂ ಕೂಡ ಇದೀಗ DCM ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ. ಗಣಿ ಹಗರಣ ಇನ್ನ ನಾನು ನಮ್ಮ ಕುಮಾರಣ್ಣನ ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ. ನಾಳೆ ನಿಮ್ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು, ಮಂಡ್ಯಕ್ಕೆ ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ, ಕೃಷ್ಣರವ್ರ ನೆನೆಸ್ಕೊ. ಗಣಿ ಹಗರಣ ಇವತ್ತು ಮದ್ದೂರು ಇದೆ ನಮ್ದು. ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ದು ನಾನು ಕೇಳಿದ್ದೀನಲ್ಲ, ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕ್ಕೊಳ್ಳಿ. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ.